ಬರೀ ನಾನೇ ಅಲ್ಲ, ಕನ್ನಡ ಚಿತ್ರರಂಗನೇ ಸಂತೋಷ ಪಡ್ತಾ ಇದೆ. ಇವತ್ತು ಕನ್ನಡಿಗರು ನೀವೆಲ್ಲ ಈ ರೀತಿ ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹ ಮಾಡೋದ್ರಿಂದ ನಮ್ಮೆಲ್ಲರಿಗೂ ನೀವೆಲ್ಲ ಅನ್ನದಾತ. ಕನ್ನಡ ಚಿತ್ರ ಸಂತೋಷ. 25 ವರ್ಷಗಳ ಕಾಲ ಒಬ್ಬ ನಟ ಒಂದು ಚಿತ್ರರಂಗದಲ್ಲಿ ಇರ್ತಾನೆ ಅಂದರೆ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಆದರೆ ಏನು ಮಾಡೋದು, ಅವರ ಅದೃಷ್ಟ. ರಕ್ತ ಕಣದಲ್ಲೂ ಕಲೆ ಅನ್ನೋದು ಬಂದ್ಬಿಟ್ಟಿದೆ. ರಾಜ್ಕುಮಾರ್ ಕುಟುಂಬದಲ್ಲಿ ಜನಿಸೋದೊಂದು ಪುಣ್ಯ. ಜನಿಸಿದ ಮೇಲೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಗಳಿಸೋದು ಇನ್ನಷ್ಟು ಪುಣ್ಯ. ಇದೆಲ್ಲ ಈ ಶಿವಣ್ಣನಿಗೆ ದೊರಕಿದೆ. ಅವರ ಕುಟುಂಬಕ್ಕೂ ನನಗೂ ಬಹಳ ಹತ್ತಿರ ಸಂಬಂಧ. ಎಲ್ಲರೂ ಅಂಬರೀಷ್ ಅಂದರೆ ತುಂಬ ಪ್ರೀತಿ ವಿಶ್ವಾಸದಿಂದ ಅವರ ತಂದೆ ಕಾಲದಿಂದ ನೋಡ್ಕೊಂಡ್ಬಂದವರು. ಅದೇ ಪ್ರೀತಿ ವಿಶ್ವಾಸ ಇವತ್ತು ಇಟ್ಟಿದ್ದಾರೆ. ಆ ಪ್ರೀತಿ ವಿಶ್ವಾಸವೇ ನನ್ನ ಮೇಲೆ ಇವತ್ತು ಬರಮಾಡಿದೆ. ಶಿವಣ್ಣ ಆದ್ರೆ ಒಂದು ನೋಡಿದ್ರೆ ಏನಪ್ಪ ಶಿವಣ್ಣ ಹುಡುಗಿರು ನೋಡಿದ್ರೆ ಓಡಿಸ್ಬಿಡ್ತಾನೆ ಅಂತ ಈ ಪಿಕ್ಚರ್. ಆಮೇಲೆ ಬಂದ ಒರಿಜಿನಲ್ ಶಿವಣ್ಣ, ಮೈಲಾರಿ ಆಮೇಲೆ ಅವನು ನೋಡಿದ್ರೆ ಹುಡುಗಿ ಓಡಬೇಕು, ಹಂಗಾಗಬೇಕು. ಅವ್ರ ಅಪ್ಪನಿಗೂ ಅಷ್ಟೇ ಹುಡುಗಿರು ಅಂದ್ರೆ ತುಂಬಾ ಹುಡುಗಿರು ಹಾಗೆ ಶಿವಣ್ಣನ ಕೂಡ ಹುಡುಗಿರನ್ನ ಪ್ರೀತಿ ಪಡಲ್ಲ, ಹುಡುಗಿರು ಅವ್ರು ಪ್ರೀತಿ ಪಡ್ತಾರೆ. ಅದನ್ನೇನು ಮಾಡೋಕ್ಕಾಗಲ್ಲ. ಇಂಥ ತಪ್ಪು ತಿಳ್ಕೊಬೇಡ ಅಮ್ಮ, ಹುಡುಗಿ ಪ್ರೀತಿ ಪಟ್ರು ಯಾಕೆ ಮತ್ತೆ ಪ್ರೀತಿಗೆ. ಈಗ ನನಗೆ ಬಹಳ ಹರ್ಷ. ಇನ್ನೊಂದು ಏನಪ್ಪ ಅಂದರೆ, ನಾನು ನಟಿಸಿದ ಹಾಂಗ್ಕಾಂಗ್ ಅಮರ್ನ ಅನ್ನೋ ಪಿಕ್ಚರ್ ಕೂಡ 100ನೇ ಚಿತ್ರದ ಶತದಿನೋತ್ಸವ ಇದೇ ಥಿಯೇಟರ್ನಲ್ಲಿ ಅವರೇ ಪ್ರೊಡ್ಯೂಸರ್ ಸಂತೋಷ್ ಸಂಜೆ ಅಂತ ಇದ್ದಾರೆ. ಅವರೇ ಇದ್ದಾರೆ. ಅವರ ಪ್ರೊಡಕ್ಷನಲ್ಲಿ ಮಾಡಿ ಇಲ್ಲೇ ಬೊಮ್ಮೈ, ದೇವೇಗೌಡರು, ಗುಂಡೂರಾವು ಎಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಿ, ಅದು ಒಂದು ನನಗೆ ಹರ್ಷ. ಇವತ್ತು ನನ್ನ ಮಗನ ಸಮಾನವಾದ ಶಿವಣ್ಣ ಇವತ್ತು ಇಲ್ಲೇ ಅವನ ಚಿತ್ರದ 50ನೇ ದಿನ ಅದ್ದೂರಿಯಾಗಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನದ ಮಧ್ಯದಲ್ಲಿ ನಡೀತಾ ಇದೆ ಅಂದರೆ ಇದಷ್ಟು ಸಂತೋಷ. ಆದರೆ ನನಗೆ ಸ್ವಲ್ಪ ಒಂದು ತೊಂದರೆ ಇದೆ. ಜೊತೆಗೆ ನನಗೆ ನನ್ನ ಸ್ನೇಹಿತರ ಒಂದು 70ನೇ ವರ್ಷದ ಹುಟ್ಟುಹಬ್ಬ, ಅದು ವಿಜಯಪುರ ಆದಮೇಲೆ. ಅದು ಬೆಳಕಲ್ಲಿ ಹೋದ್ರೆ ರಸ್ತೆ ಕಾಣಲ್ಲ ನಮಗೆ. ಕತ್ಲಾಗೋದು ಕಷ್ಟ ಅಂತ ಒಬ್ಬ ಡ್ರೈವರ್ ಕರ್ಕೊಂಡ್ಬಂದು ಅದು ಹೋಗ್ಬೇಕಾಗಿದೆ. ಅದಕ್ಕೋಸ್ಕರ ಈ ಸಮಾರಂಭನ ಬಿಟ್ಟು ಹೋಗ್ಬೇಕಾಗಿರುತ್ತೆ. ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯಾನು ಅಲ್ಲಾರಿ, ಹಳ್ಳಿಯ ಸೀದಾ ಸಾದ ಹೈದ ಮೈಲಾಪುರ ಮೈಲಾರಿ, ಮೈಲಾಪುರ ಮೈಲಾರಿ. ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯಾನು ಅಲ್ಲಾರಿ, ಹಳ್ಳಿಯ ಸೀದಾ ಸಾದ ಹೈದ ಮೈಲಾಪುರ ಮೈಲಾರಿ, ಮೈಲಾಪುರ ಮೈಲಾರಿ.
ಇರ್ಬೋದು, ಕಂಪ್ಯೂಟರ್ಗೆ, ಟೆಕ್ನಿಷಿಯನ್ಸ್ಗೆ, ಎಲ್ಲರಿಗೂ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಮುಖ್ಯವಾಗಿ ಇವತ್ತು ಸಿನಿಮಾ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದು ದೊಡ್ಡ ವಿಷಯ ಅಲ್ಲ. ಸಿನಿಮಾನ ಹೇಗೆ ಪ್ರಮೋಟ್ ಮಾಡ್ತೀವಿ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಜನಕ್ಕೆ ಇವಾಗ ಒಂದು ಕಾಲದಲ್ಲಿ ಬರೀ ಸಿನಿಮಾನೇ ದೊಡ್ಡ ವಿಷಯವಾಗಿತ್ತು. ಸಿನಿಮಾ ಅಂದರೆ ಬೇರೆ ಎಂಟರ್ಟೈನ್ಮೆಂಟೇ ಇರಲಿಲ್ಲ. ಇವತ್ತು ಹಾಗೆಲ್ಲ ಜನಕ್ಕೆ ಕ್ಷಣಕ್ಕೆ ದಿನಕ್ಕೆ ಒಂದೊಂದು ಎಂಟರ್ಟೈನ್ಮೆಂಟ್ ಇದೆ. ಸೊ ಸಿನಿಮಾ ಮಾಡಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದನ್ನ ಪ್ರತಿಯೊಬ್ಬರು ಮನೆಗೆ ಹೋಗಿ ತಟ್ಟಿ ಹೇಳಬೇಕಿತ್ತು, ಸಿನಿಮಾ ಬಂದಿದೆ ಬನ್ನಿ ಅಂತ ಒಂದು ಒಳ್ಳೆ ಕೆಲಸ ಮಾಡೋದಂದ್ರೆ ನಮ್ಮ ಶ್ರೀಕಾಂತ್. ತುಂಬ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಥರ ಹೋರಾಡಿದ್ದಾನೆ ಮನುಷ್ಯ. ತುಂಬ ಕಷ್ಟಪಟ್ಟು ಅಂದರೆ ಸಿನಿಮಾನ ಹೇಗೆ ಅದನ್ನು ರೂಪಿಸಬೇಕು, ಒಂದು ಚಾನಲ್ ಮುಖಾಂತರ ಆಗಲಿ, ಒಂದು ಪತ್ರಿಕೆ ಮುಖಾಂತರ ಆಗಲಿ, ಅಭಿಮಾನಿಗಳ ಮುಖಾಂತರ ಆಗಲಿ, ಪ್ರತಿ ಮನೆಗೆ ಹೋಗಿ ಸಿನಿಮಾ ಈ ಥರ ಇದೆ, ಹಿಂಗೆ ಮಾಡಿದ್ವಿ, ಬನ್ನಿ ಅಂತ ಕರ್ಕೊಂಡ್ಬಂದಿದ್ದಾರೆ. ಅಂದರೆ ತುಂಬ ಇಂಪಾರ್ಟೆಂಟ್ ಅದು. ಸೊ ಶ್ರೀಕಾಂತ್ಗೆ ನನ್ನ ಹೃತ್ಪೂರ್ವಕವಾಗಿ ಅವರ ದಯವಿಟ್ಟು ವೇದಿಕೆ ಮುಖಾಂತರ ಹೇಳ್ಬೇಕು. ಯಾರು ಅಂತ ಜನ ಗೊತ್ತಾಗಲಿ. ಕನ್ನಡ ಚಿತ್ರರಂಗದ ಪ್ರಚಾರಕ್ಕೋಸ್ಕರ ಎಷ್ಟು ಸಮಸ್ಯೆಯಾಗಿ ಚಿತ್ರರಂಗದ ಪ್ರಚಾರಕ್ಕೋಸ್ಕರ. ಆಮೇಲೆ ಈ ಸಿನಿಮಾದ ನಿರ್ಮಾಪಕರಿದ್ದಾರೆ ಆರ್ ಶ್ರೀನಿವಾಸ್ ಅಂತ. ನಾನು ಯಾವಾಗ ಯಾರು ಶ್ರೀನಿವಾಸ್ ಅಂತ ಕೇಳ್ತೀನಿ ಅಂದರೆ ಅಷ್ಟು ಕ್ವೈಟಾಗಿ ಹಿಂದೆ ಕೂತಿರ್ತಾರೆ ಅವರು. ತುಂಬ ದೊಡ್ಡ ಮನುಷ್ಯರು ಅವ್ರಿಗೆ ಕನಕಪುರದವರು, ತುಂಬ ದೊಡ್ಡ ಮನುಷ್ಯರು. ಆರ್ ಶ್ರೀನಿವಾಸ್ ಯಾರು ಶ್ರೀನಿವಾಸ್ ಅಂತೀನಿ ಅಂದರೆ ಯಾವುದೋ ಒಂದು ಕಾಯಿಲೆ ಎಲೆ ಮರ ಎದುರುಗಡೆ ಇರುತ್ತೆ. ಆದರೆ ಅಷ್ಟು ತುಂಬ ಒಳ್ಳೆ ಮನಸ್ಸಿರಂಥ ಮನುಷ್ಯ. ಸಿನಿಮಾ ಎಷ್ಟು ಬೇಕಾದ್ರೂ ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ಎಷ್ಟು ಖರ್ಚಾದ್ರೂ ಯಾಕೆ ಆಯ್ತು ಅಂತ ಒಂದು ಮಾತು ಕೇಳಿದಂಥ ಒಂದು ಮನುಷ್ಯ ಅವರು ಕೂತ್ಕೊಂಡಿದ್ದಾರೆ. ಶಿವಣ್ಣ ಜೊತೆ ಎಷ್ಟು ಸಿನಿಮಾ ಮಾಡಿದ್ದಾರೆ ಅಷ್ಟು ಸಿನಿಮಾನ ಒಳ್ಳೆ ಯಶಸ್ವಿ ಕಾಣ್ತಿದೆ. ಆಮೇಲೆ ತುಂಬ ಬೇಗ ನಮ್ದೊಂದು ಇದೀಗ ಅಪ್ಪು ಚಿತ್ರ ಒಂದು ಮಾಡಬೇಕು ಅವರು ನಮ್ಮ ಪ್ರೊಡ್ಯೂಸರ್ ಖಂಡಿತ ಈಗ ಮಾಡ್ಬೋದು ಅಂತ ತೋರಿಸ್ಕೊಂಡವರು ನಮ್ಮ ಶ್ರೀಕಾಂತ್ ಅವರು. ಯಾವಾಗಲೂ ಒಂದು ಬೆಳಗಿನ ಇರ್ತಾರೆ ಅವರು ಒಂಥರ ಡೈರೆಕ್ಟರ್ ಥರ ತೆರೆ ಮೇಲೆ ಮುಂದೆ ಬರಲ್ಲ, ಹಿಂದೆ ಇರ್ತಾರೆ. ಮಹಿಳೆಯರಿಗೆ ಪ್ರಮುಖ ಕಾರಣ ಶ್ರೀಕಾಂತ್ ಅವರು ಕೂಡ ವಂದನೆ ಹೇಳ್ತಾರೆ. ನನ್ನ 50ನೇ ದಿನದ ಸಂಭ್ರಮನ ಆಚರಣೆ ಮಾಡ್ತಾ ಇದ್ವಿ. ಅದಕ್ಕೆ ಬರೀ ಚಂದ್ರು ಮಾತ್ರ ಕಾರಣ ಅಲ್ಲ, ಮೇಜರ್ ಮುಖ್ಯವಾಗಿ ಶಿವಣ್ಣವರ ಅಭಿಮಾನಿಗಳು, ನಮ್ಮ ಶಿವಣ್ಣ ಅವರು, ನಮ್ಮ ನಿರ್ಮಾಪಕರು ಕಾರಣ. ಜಾಸ್ತಿ ಮಾತಾಡಲ್ಲ, ನಿಮ್ಮಗಳ ಮುಖಾಂತರ ಇನ್ನೊಂದು ಮಾತ್ರ ಶಿವಣ್ಣ ಅವರಿಗೆ ನಾನು ಶಿವಣ್ಣ ಅವರ ಮತ್ತೊಮ್ಮೆ ಸಿನಿಮಾ ನಡೆಯುವಂಥ ಅವಕಾಶ ಶಿವಣ್ಣ ಅವರು ಕೊಡಲಿ ಅಂತ ಕೇಳಿಬಿಟ್ಟು ನಾನು 2 ಮಾತನ್ನು ಮುಗಿಸ್ತೀನಿ. ಹಳ್ಳಿಯ ಸೀದಾ ಸಾದಾ ಹೈದ ನನಗೆ ಚೆನ್ನಾಗಿ ಆಯ್ತು. ಎಲ್ರಿಗೂ ನಮಸ್ಕಾರ. ನಾನು ಆಕ್ಚುಲಿ ಎಲ್ಲ ಟೆಕ್ನಿಷಿಯನ್ ಕಂಗ್ರ್ಯಾಚುಲೇಷನ್. ಜೊತೆಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಅಣ್ಣ ಅಂತ ಹೇಳ್ತೀನಿ. ಅವರ ಎಲ್ಲ ಪ್ರೊಡಕ್ಷನ್ಗೆ ನಾನು ಪರ್ಮನೆಂಟ್ ಮ್ಯೂಸಿಕ್ ಡೈರೆಕ್ಟ್ರು ಶ್ರೀನಿವಾಸ್ ಅವ್ರಿಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಫಸ್ಟ್ ಒಂದು ಮಾತು ಹೇಳಿದ್ರು, ಎಲ್ಲ 6 ಸಾಂಗ್ ಹಿಟ್ ಮಾಡ್ಬೇಕು, ನಿಮ್ಗೆ ಹೆಂಗೂ ಗೊತ್ತಿಲ್ಲ ಅಂತ. ಥ್ಯಾಂಕ್ಸ್, ನೀವು ಹಿಟ್ ಮಾಡಿದ್ರು ಅದನ್ನ. ಥ್ಯಾಂಕ್ ಯು ಸೋ ಮಚ್. ಈ ವರ್ಷ ಶಿವಣ್ಣ ಇವತ್ತು ಸ್ಪೆಷಲ್ ಡೇ ಶಿವಣ್ಣನಿಗೆ. ಯಾಕಂದ್ರೆ 50ನೇ ದಿವಸ 50 ಡೇಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಮೈಲಾರಿ ಚಿತ್ರವನ್ನ. ಅದನ್ನ 2 ಪಟ್ಟು ಅಂದ್ರೆ 100ನೇ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅದರಲ್ಲಿ ಅರ್ಧದಷ್ಟು ಅಂದ್ರೆ 25 ವರ್ಷ ಒಂದು ವಸಂತಗಳನ್ನ ಕಳೆದಿದ್ದಾರೆ. ಸೊ ಅಭಿನಂದನೆಗಳು ಶಿವಣ್ಣ. ಒಂದು ಮಾತು ಹೇಳ್ಬೇಕಂತಿದೆ. ಅಂದ್ರೆ ಶಿವಣ್ಣ ಆನಂದ್ ಚಿತ್ರದಿಂದ ಇವತ್ತು ಮೈಲಾರಿ ಚಿತ್ರದವರೆಗೆ ಅವರ ಮಾರ್ಕೆಟ್ ಬದಲಾಗಿಲ್ಲ, ಅವರು ನೋಡಕ್ಕೂ ಬದಲಾಗಿಲ್ಲ, ಅವರ ವ್ಯಕ್ತಿತ್ವನೂ ಬದಲಾಗಿಲ್ಲ. ಯಾಕೆಂದ್ರೆ ಈಗ ಗೊತ್ತಾಗುತ್ತೆ, ಒಂದು ಪಿಕ್ಚರ್ ಇಟ್ಟಾದ ತಕ್ಷಣ ಹೀರೋಗಳು ಒಂಥರ ಯೂಶುವಲ್ ಆಟಿಟ್ಯೂಡ್ ಇರುತ್ತೆ. ಎರಡು ಫ್ಲಾಪ್ ಆದ ತಕ್ಷಣ ಬೇರೆ ಇರ್ತಾರೆ. ಶಿವಣ್ಣ ಆವತ್ತಿಂದ ಇವತ್ತರೆಗೆ ಶಿವಣ್ಣನೇ. ಶ್ರೀನಿವಾಸವಾಗಿರ್ಬೋದು, MS ರಾಜಶೇಖರ್ ಆಗಿರ್ಬೋದು, ಅಥವಾ ಈಗಿನ ಯುವ ನಾನು ಆಕ್ಟ್ ಮಾಡಿದ್ದೀನಿ. ಆ್ಯಂಡ್ ತುಂಬಾ 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 ಸಂತೋಷ. ನನಗೆ ಬೇರೆ ಏನು ಮಾರ್ಕ್ಸ್ ಬರ್ತಾ ಇಲ್ಲ. ಇವತ್ತು 50 ಡೇಸ್ ಸೆಲೆಬ್ರೇಷನ್ ಆಗಿದೆ. ಹಿಂಗೆ ಖಂಡಿತವಾಗ್ಲೂ ನಿಮ್ಗೆಲ್ಲ ಪ್ರೀತಿ, ನಿಮ್ಗೆಲ್ಲ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ 100 ಡೇಸ್ ಆಗೇ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಆ್ಯಂಡ್ ತುಂಬಾ ಥ್ಯಾಂಕ್ ಯು ಎಲ್ಲರಿಗೂ. ತುಂಬಾ ಟೈಮ್ ನೋಡಿ ತುಂಬಾ ಎಂಜಾಯ್ ಮಾಡಿ. ಥ್ಯಾಂಕ್ ಯು.
ಸುಕುಮಾರಿ ಸುಕುಮಾರಿ ಹೃದಯನ ಕದ್ದ ಚೋರಿ ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ ಸುಕುಮಾರಿ ಸುಕುಮಾರಿ ಎಲ್ರಿಗೂ ನಮಸ್ಕಾರ. 25 ವರ್ಷ ನಾನು ಪೂರೈಸಿಲ್ಲ, ನೀವೆಲ್ಲರೂ ಸೇರಿ ಪೂರೈಸಿಲ್ಲ. ಈ 25 ವರ್ಷ ನೆನ್ಕೊಂಡಾಗ ಮೊದಲು ನನಗೆ ಕಾಣೋದು ನಮ್ಮ ಅಪ್ಪಾಜಿ ಅಮ್ಮ, ನಮ್ಮ ಹೊರ ಹುಟ್ಟರು ರಾಘು, ಪುನೀತ್, ಪೂರ್ಣಿಮಾ, ಲಕ್ಷ್ಮಿ ಹಾಗೂ ನಮ್ಮ ಎಲ್ಲ ಕಸಿನ್ಸ್ಗಳು. ನಾವು 40 ಜನ ಕಸಿನ್ಸ್ತೀವಿ. ಅವರೆಲ್ಲರೂ ಕಾರಣವಾಗಿದ್ದಾರೆ. ಯಾಕಂದ್ರೆ ಏನೇ ಪ್ರೀತಿ ವಿಶ್ವಾಸ ಅವರೆಲ್ಲರಿಗೂ ಒಂದು ಪಾತ್ರ ಇದೆ. ಜೊತೆಲಿ ನಮ್ಮ ಸ್ನೇಹಿತರು, ನನ್ನ ಜೊತೆ 35 ವರ್ಷ ಒಂದು ಫ್ರೆಂಡ್ಶಿಪ್ ಅಂತ ಹೇಳ್ತೀವಿ. ಒಂದು ಇಬ್ಬರು ಬಂದಿದ್ದಾರೆ ನನ್ನ ಫ್ರೆಂಡ್ಸ್, ಅವರು ಅದಕ್ಕೆ ಇಬ್ಬರು ಬಂದಿದ್ದಾರೆ, ಶೇಖರ್, ವಿಜಯಪ್ರಸಾದ್ ಅಂತ. ಜೊತೆಲಿ ನನ್ನ ಚಿತ್ರ ಬೆಳೆಸೋರು, ನಾನು ತಪ್ಪು ಮಾಡಿದ್ರೆ ಕ್ಷಮಿಸೋರು, ಮಾಸ್ಟರ್ಸ್ಗಳು, ನನ್ನ ಕಾಲೇಜ್ ಮಾಸ್ಟರ್ಸ್ ಆಗಿರ್ಬೋದು, ಸ್ಕೂಲ್ ಮಾಸ್ಟರ್ಸ್ ಆಗಿರ್ಬೋದು. ಆಮೇಲೆ ನಾನು ಇಂಡಸ್ಟ್ರಿಗೆ ಬರಬೇಕಾದ್ರೆ ಡ್ಯಾನ್ಸ್ ಹೇಳ್ಕೊಡೋದಂತ ವಂತಿಕೆ ಸತ್ಯವರು, ಕೈಲಾಸ ಸ್ವಾಮಿ ಮಾಸ್ಟರ್, ಇವರೆಲ್ಲರೂ ಕಾರಣ. ನನಗೆ 86ನೇ ಇಸ್ವಿಯಲ್ಲಿ ಕಾಲೇಜ್ ಅವರು ಎಲ್ಲರೂ ಕಾರಣ. ಫಸ್ಟ್ ಸಂಗೀತ ಶ್ರೀನಿವಾಸ್ ಅವರು, ಉದಯ್ ಶಂಕರ್ ಅವರು, ಅಪ್ಪಣ್ಣ, ಇವರೆಲ್ಲ ಯಾರು ಮರೆಯೋಕ್ಕಾಗಲ್ಲ. ಶಂಕರ್ ಗಣೇಶ್ ಅವರು ಹೇಳಿದ್ದಾರೆ ಮುಖ್ಯವಾಗಿ ಟೂವಿ ಅಂತ ಒಂದು ಒಳ್ಳೆ ಅದ್ಭುತವಾದ ಸಾಂಗ್ ಕೊಟ್ಟರು ಆನಂದಲ್ಲಿ. ಇನ್ನು 86ರಲ್ಲಿ ನಾನು ಫಸ್ಟ್ ಡೈಲಾಗ್ ಹೇಳಿದ್ದು, ನಮ್ಮಮ್ಮ ಯಾವ ಟೈಮಲ್ಲಿ ಮುಹೂರ್ತದಲ್ಲಿ ಆ ಹೆಸರಿಟ್ಟರೆ ಆನಂದ ಅಂತ, ನನ್ನ ಹೆಸರು ಆನಂದ ಅಂತ ಫಸ್ಟ್ ಡೈಲಾಗ್ ಹೇಳಿದ್ದು. ಆ ಆನಂದ ಅಂದ್ರೆ ನಗು, ಆ ಆನಂದ 86 ಶುರುವಾಗಿ ಇವಾಗ 2011 ಕಂಟಿನ್ಯೂ ಆಗ್ತಾನೆ ಇದೆ. ಸತ್ಯವಾಗ್ಲೂ ಅಂತ ಒಂದು ತಂದೆ ತಾಯಿಗಳಿಗೆ ನಾನು ಮಗನ ಬಂದಿರೋದು ನಿಜವಾಗ್ಲೂ ನನ್ನ ಪುಣ್ಯ, ನನ್ನ ಭಾಗ್ಯ. ಒಳ್ಳೆದಾಗಿ ನೆನಪಿ ಅದ್ರ ಜೊತೆಗೆ ಯಾವಾಗ ನಾನು ಔಟ್ಸೈಡ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ ಅವಾಗ ಅಷ್ಟೇ ನನ್ನ ಪ್ರೊಡ್ಯೂಸರ್ಸು ನಾನು ಕೆರಡೆ ಬಿದ್ದಾಗ ಯಾವಾಗಲೂ ಕೈ ಬಿಟ್ಟೇ ಇಲ್ಲ ಪ್ರೊಡ್ಯೂಸರ್ಸ್ಗಳು. ಅವ್ರು ನನ್ನ ಜೊತೆಲಿ ಯಾವಾಗಲೂ ಇದ್ರು. ಶಿವಣ್ಣ ಇರಬೇಕು, ಶಿವಣ್ಣ ಬರಬೇಕು ಅಂತ ಹುಮ್ಮಸ್ತಾ ಇದ್ರು. ಜೊತೆಲಿ ಆಲ್ ಡೈರೆಕ್ಟರ್ಸ್ಗಳು, ನನ್ನ ಕೋ ಆರ್ಟಿಸ್ಟ್ಗಳು, ಮೈಲಾರಿವರೆಗೂ. ಸೊ ಇವರೆಲ್ಲರೂ ಕಾರಣ 25 ವರ್ಷ ಪೂರೈಸಿದ್ದೆ. ಅವರೆಲ್ಲರಿಗೂ ಇಲ್ಲಿಂದಲೇ ಅವ್ರಿಗೆ ರಾಷ್ಟ್ರದ ಒಂದು ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು.